ನಮಸ್ಕಾರ ಸ್ನೇಹಿತರೆ, ವಿಜಯವಾಹಿನಿಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ SR. ವೀಕ್ಷಕರೇ, ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 11 ವರ್ಷದಿಂದ ಯಾವುದೇ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಇದಕ್ಕೆ ಕಾರಣ ಇದಿರಬಹುದಾ? ಸ್ವಚ್ಛ ಭಾರತ ಮಿಷನ್ ಫೇಲ್ ಆಯಿತು, ಮೇಕ್ ಇನ್ ಇಂಡಿಯಾ ಮಿಷನ್ ಫೇಲ್ ಆಯಿತು, ನದಿಗಳ ಕ್ಲೀನಿಂಗ್ ಫೇಲ್ ಆಯಿತು, ಬೇಟಿ ಪಡಾವೋ ಬೇಟಿ ಬಚಾವೋ ಫೇಲ್ ಆಯಿತು, ಮಹಿಳೆಯರ ರಕ್ಷಣೆ ಮಾಡುವುದರಲ್ಲಿ ವಿಫಲರಾದರೂ, ನೋಟ್ ಬ್ಯಾನ್ ಮಾಡೋದ್ರಿಂದ ಲಾಭ ಏನು ಅಂತ ಕೇಳೋರಿಲ್ಲ. ದಿನಬಳಕೆಯ ವಸ್ತುಗಳಲ್ಲಿ ರೇಟ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು, ಬ್ಲ್ಯಾಕ್ ಮನಿಯನ್ನ ವಾಪಸ್ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು, ಇದು ಫೇಲ್ ಆಯಿತು. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಅಂದಿದ್ರು, ಅದು ಫೇಲ್ ಆಗಿದೆ. ಡಾಲರ್ ಬೆಲೆ 40 ರೂಪಾಯಿಗೆ ಇಳಿಸ್ತೀನಿ ಅಂತಿದ್ರು, 40 ರೂಪಾಯಿ ಬಿಡಿ ಸ್ವಾಮಿ, 100ರ ಗಡಿ ದಾಟ್ತಾ ಇದೆ ಡಾಲರ್, ಇದು ಸಹ ಫೇಲ್. ರೈತರ ಇನ್ಕಮ್ನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಆಗ್ತಾ ಇದೆ ರೈತರ ಇನ್ಕಮ್ಮು ಡಬಲ್? ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ತೊಲಗಿಸ್ತೀನಿ ಅಂತ ಹೇಳಿದ್ರು, ಇವತ್ತು ಯಾರ ಮನೆಗೆ ರೈಡ್ ಮಾಡಿದ್ರು ನಿಮಗೆ ಕನಿಷ್ಠ 1 ಕೋಟಿಯಿಂದ 5 ಕೋಟಿ ಹಣ ಸಿಗ್ತಾ ಇದೆ. ಇದೇನಾ ಭ್ರಷ್ಟಾಚಾರ ನಿರ್ಮೂಲನೆ? ಸ್ಕಿಲ್ ಇಂಡಿಯಾನು ಫೇಲ್ ಆಯಿತು, ಅದ್ರ ಬಗ್ಗೆ ಒಂದು ದೊಡ್ಡ ಹಗರಣನೆ ಆಗಿದೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡ್ತೀನಿ, ಅದು ಸಹ ಫೇಲ್. ಇನ್ನು ನಾವು ಸ್ಮಾರ್ಟ್ ಸಿಟಿ ಹೆಸರಿಗೆ ಬಂದರೆ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಅದು ಬರೀ ಅಡ್ವರ್ಟೈಸ್ಮೆಂಟಲ್ಲೇ ಉಳಿದೋಗಿದೆ, ಇದು ಸಹ ಫೇಲ್. ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸ್ತೀನಿ ಅಂತ ಬಂದಂತಹ ನರೇಂದ್ರ ಮೋದಿಯವರು ಈಗ ಶಿಕ್ಷಣದಲ್ಲಿ ಅನೇಕ ಪೇಪರ್ಗಳನ್ನು ಲೀಕ್ ಮಾಡಿರೋದನ್ನ ಬಹಿರಂಗವಾಗಿ ನೋಡಿದ್ದಾರೆ. ಇದೇನಾ ಸುಧಾರಣೆ ಅಂದರೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಘೋಷಣೆ ಮೂಲಕ ಬೀದಿ ಬೀದಿಯಲ್ಲಿ ಕೂಗಿದಂತಹ ಘಂಟಾನಾದ ಇವತ್ತು ಕೆಲವು ವ್ಯಕ್ತಿಗಳು ಮಾತ್ರ ವಿಕಾಸ ಆಗೋದಕ್ಕೆ ಕಾರಣ ಆಗಿದೆ. ನಿಮ್ಗನ್ಸಲ್ವಾ ಇದು ಫೇಲ್ ಅಂತ? ಪರಿಸರ ರಕ್ಷಣೆ ಅಂತ ಹೇಳಿ ಎಲ್ಲ ಜಮೀನುಗಳನ್ನು ಉದ್ಯಮಿದಾರರಿಗೆ 3 ಕಾಸಿಗೆ ಮಾರ್ಕೊಂಡು ಅರಣ್ಯವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದನ್ನು ನಾವು ಪರಿಸರ ರಕ್ಷಣೆ ಅಂತ ಕರಿಬೇಕಾ? ಇದು ಫೇಲ್ ಅಲ್ವಾ? ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀನಿ ಅಂತ ಹೇಳ್ತಾ ಇದ್ರು, ಅದನ್ನು ಬಿಡಿ. ಮಾಧ್ಯಮಗಳನ್ನು ನೀವು ಸ್ವತಂತ್ರರು ಎಂದಿದ್ದು, ಇವತ್ತು ಸರ್ಕಾರದ ಕೈಗೊಂಬೆಗಳಾಗಿದ್ದಾವೆ ಮಾಧ್ಯಮಗಳು ಅಂತ ಅಂಥದ್ದಿಲ್ವಾ? ಇದು ಸರ್ಕಾರದ ವಿಫಲವಲ್ಲದೆ. ಕೆಲವರು ಹೇಳ್ತಾರೆ ಪ್ರಧಾನಮಂತ್ರಿಯವರು 24 ಗಂಟೆ ಕೆಲಸ ಮಾಡ್ತಾರೆ. ಹೌದು, ಕಳೆದ 11 ವರ್ಷದಲ್ಲಿ 80ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಆದರೆ ವಿದೇಶ ನೀತಿನೂ ಫೇಲ್ ಆಗಿದೆ. ಯಾವ ದೇಶನೂ ನಮ್ಮ ಜೊತೆಯಲ್ಲಿ ಖುಷಿಯಾಗಿಲ್ಲ. ಇದು ಸಹ ಫೇಲ್ ಅಂತ ಅನಿಸೋದಿಲ್ವ? ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಪ್ರಶ್ನೆಗಳಿಗೆ ಉತ್ತರ ಕೊಡು. ಇಷ್ಟೆಲ್ಲ ಫೇಲ್ಯೂರ್ಗಳ ಮಧ್ಯೆ ಏನಂತ ಉತ್ತರ ಕೊಡಲು ಸಾಧ್ಯ ನಮ್ಮ ನರೇಂದ್ರ ಮೋದಿಯವರು? ಪ್ರಶ್ನೆ ಕೇಳಿದ್ರೆ ಅಪರಾಧಿ ಅಂತಾರೆ, ನಾ ಅಪರಾಧಿಯಾಗಿ ಉಳಿತೀನಿ ಈ ದೇಶಕ್ಕಾಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅಥವಾ ದೇಶದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಅಂದ್ಕೊಂಬಿಡಿ, ಈ ಯಾವುದು ನನಗೆ ಮುಖ್ಯವಲ್ಲ. ಎಲ್ಲರೂ ಒಂದೇ ನಾಣ್ಯದ 2 ಮುಖಗಳು. ಪ್ರಶ್ನೆ ಕೇಳಿ, ಇಲ್ಲ ಅಂದರೆ ನಮಗೂ ಮತ್ತು ಮೂಕ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರೋಲ್ಲ. ನಮಸ್ಕಾರ, ಜೈ.